ಅಮ್ಮ ನಮ್ಮ ಮದ್ವೆನ ಮನ್ಸಾರೆ ಒಪ್ಕೊಳ್ಳೋವರೆಗೂ ನಾವಿಬ್ರು ದೂರ ಇರ್ಬೇಕು ಅಂತ ನೀನ್ ಹೇಳಿದ್ದೆ ಅಲ್ವಾ? ಏನ್ ಹೇಳ್ತಿದ್ದೀರಾ ಯಜಮಾನ್ರೆ? ಹೌದು ಸಾವಿತ್ರಮ್ಮ, ನಾನೇ ಖುದ್ದಾಗಿ ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆ ಈ ಸಮಸ್ಯೆಗೆ ನಿಮ್ಮಿಂದ ಪರಿಹಾರ ಸಿಗ್ಬೇಕು ಅಂತ ಎಲ್ಲ ನಿಮ್ಮ ಹತ್ರ ಹೇಳಿದ್ದು. ಅಲ್ಲ ಸಾವಿತ್ರಮ್ಮ, ಮೊದಲೆಲ್ಲ ನೀವು ಪಾರ್ವತಿ ಒಟ್ಟಿಗೆ ಕೆಲಸ ಮಾಡಿದಿರಿ, ನಿಮ್ಮನ್ನ ಅಮ್ಮ ಅಂತ ನಂಬಿದ್ಲು, ನಿಮ್ ಜೊತೆ ಅಷ್ಟೊಂದು ಸಲಿಗೆ ಇತ್ತು. ಹಾಗಿರುವಾಗ ಈ ವಿಷಯ ನಿಮ್ಮ ಹತ್ರ ಹೇಳ್ಕೊಳ್ಳಿಲ್ವಾ? ಏನು ಹೇಳ್ಕೊಳ್ಳಿಲ್ಲ ಯಜಮಾನ್ರೆ. ನೀವ್ ಹೇಳ್ದಂಗೆ ನನ್ನ ಜೊತೆ ಸಲಿಗೆಯಿಂದಾನೇ ಇರ್ತಾಳೆ, ನನ್ನನ್ನ ತಾಯಿ ತರನೇ ಕಾಣ್ತಾಳೆ, ಎಲ್ಲ ವಿಷಯನು ಮುಚ್ಚುಮರೆ ಇಲ್ಲದೆ ಹೇಳ್ತಾಳೆ. ಆದ್ರೆ ಯಾಕೋ ಈ ವಿಷಯ ನನ್ನ ಹತ್ರ ಹೇಳಲಿಲ್ಲ ಯಜಮಾನ್ರೆ. ಹೇಳ್ಕೊಳ್ದೆ ಅಂದ್ರೆ ಏನಂತೆ ಸಾವಿತ್ರಮ್ಮ, ನೀವೇ ಹೋಗಿ ಕೇಳಿ. ಅಲ್ಲ, ನಿಮ್ ಸ್ವಂತ ಮಗಳ ಜೀವನನೇ ಹೀಗಾಗಿದ್ದಿದ್ರೆ ನೀವು ಸುಮ್ಮನೆ ಕೂತಿರ್ತಿದ್ರಾ? ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಯಜಮಾನ್ರೆ. ಪಾರ್ವತಿ ನನ್ನ ಮಗಳೇ. ಹಾಗಾದ್ರೆ ಹೇಗಾದ್ರೂ ಮಾತಾಡಿ ಅದಕ್ಕೆ ಒಪ್ಸಿ. ಸರಿ, ಮಾತಾಡ್ತೀನಿ. ಬರೀ ಮಾತಾಡೋದಲ್ಲ ಸಾವಿತ್ರಕ್ಕ, ಅವ್ರನ್ನ ಒಪ್ಪಿಸ್ಲೇಬೇಕು. ಸರಿನಮ್ಮ. ಇಷ್ಟು ದಿನ ಪಾರ್ವತಿ ಅವ್ರಿಗೆ ಪರೀಕ್ಷೆ ನಡೀತಿತ್ತು, ಆದ್ರೆ ಈಗ ಇದು ನಿಮಗೆ ಅಗ್ನಿ ಪರೀಕ್ಷೆ ಅಂತ ಅನ್ಕೊಳ್ಳಿ. ನೀವು ಪಾರ್ವತಿಯವ್ರ ಹತ್ರ ಏನ್ ಮಾತಾಡ್ತಿರೋ, ಹೇಗ್ ಮಾತಾಡ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಅವರಿಬ್ರು ಹೊಸ ಜೀವನ ಇವತ್ತಿಂದಾನೇ ಶುರು ಆಗ್ಬೇಕು. ಅದು ನಿಮ್ ಕೈಲಿದೆ ಸಾವಿತ್ರಕ್ಕ. ಆಯ್ತಮ್ಮ. ಏನ್ ಸಾವಿತ್ರಕ್ಕ, ಏನೋ ಹೇಳ್ಬೇಕು ಅಂತ ಬಾಗ್ಲೆಲ್ಲ ಹಾಕ್ತಿದ್ಯಾ? ಏನ್ ವಿಷಯ? ಅಮ್ಮವ್ರು ನಿನ್ನ ಒಪ್ಕೊಳ್ಳಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅಲ್ವಾ? ಆದ್ರೆ ಈಗ ನಿಧಾನಕ್ಕೆ ಹತ್ರ ಆಗ್ತಿದ್ದಾರೆ. ಇದ್ರ ಬಗ್ಗೆ ನಿಂಗೆ ಏನ್ ಅನ್ಸುತ್ತೆ? ಅಖಿಲಮ್ಮ ಇವತ್ ನನ್ನ ಎಲ್ರ ಮುಂದೆ ಹೊಗಳ್ದಾಗ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಆ ದೇವ್ರೆ ಪ್ರತ್ಯಕ್ಷ ಆಗಿ ನನಗ್ ವರ ಕೊಟ್ಟೇನೋ ಅನ್ನೋಷ್ಟು ಸಂತೋಷ ಆಯ್ತು. ನನ್ ಕನ್ಸಲ್ಲೂ ಇದನ್ನ ಊಹಿಸಿರ್ಲಿಲ್ಲ. ನಾನ್ ದೊಡ್ಡಯಜಮಾನ್ರನ್ನ ಮದ್ವೆ ಆದೆ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಅಖಿಲಮ್ಮನ್ ಮಧ್ಯೆ ಒಂದ್ ದೊಡ್ಡ ಕಂದಕಾನೆ ಸೃಷ್ಟಿ ಆಯ್ತು. ಅಳ್ಸಕ್ ಆಗದೆ ಇರೋಷ್ಟು ಅಂತರ ಸೃಷ್ಟಿ ಆಯ್ತು. ಇದೆರಡನ್ನೂ ಕಮ್ಮಿ ಮಾಡೋದಿಕ್ಕೆ 1 ತಿಂಗಳ ನಿರೀಕ್ಷೆ ಅನ್ನೋ ಪರೀಕ್ಷೆ ಶುರುವಾಯ್ತು. ಆದ್ರೂ ನನ್ ಯೋಗ್ಯತೆ ಏನು ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ಈ ಪರೀಕ್ಷೆಯಿಂದ ಅವ್ರ ಎತ್ತರಕ್ಕೆ ನಾನು ತಲುಪಲ್ಲ ಅನ್ನೋ ಸತ್ಯನೂ ನನಗ್ ಗೊತ್ತಿತ್ತು. ಆದ್ರೆ ಅವ್ರ ಕಡೆಗೆ ಒಂದ್ ಹೆಜ್ಜೆ ಮುಂದೆ ಹೋಗೋ ತರ ಆಯ್ತು ಇವಾಗ. ಹಾಗಿದ್ಮೇಲೆ ನಿನ್ನ ವೈಯಕ್ತಿಕ ಜೀವನದಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗೋದು ನ್ಯಾಯ ಅಲ್ವಾ? ಎಲ್ರ ತರ ನೀವಿಬ್ರು ಇನ್ನೂ ಸಂಸಾರನೇ ಶುರು ಮಾಡಿಲ್ಲ ಅಲ್ವಾ ಪಾರು? ಈಗ ನಾನು ಮಾತಾಡ್ಬೇಕು ಅಂತ ಬಂದಿರೋದೆ ನಿಮ್ ದಾಂಪತ್ಯದ ಬಗ್ಗೆ. ಈ ವಿಷಯ ನಿನಗೆ ಗೊತ್ತಾಯ್ತು? ನನಗ್ ಮಾತ್ರ ಅಲ್ಲ, ಜನನಿ ಅಮ್ಮವ್ರಿಗೆ, ಚಿಕ್ಕ ಯಜಮಾನ್ರಿಗೆ, ಮೋಹನ್ ಯಜಮಾನ್ರಿಗೆ ಎಲ್ರಿಗೂ ಗೊತ್ತು. ಮದ್ವೆ ಆದ್ಮೇಲೆ ಕಷ್ಟನೋ ಸುಖನೋ ಜೀವನ ಅಂತೂ ಮಾಡ್ಲೇಬೇಕಲ್ವಾ? ಅದೇ ರೀತಿ ದಾಂಪತ್ಯ ಜೀವನದಲ್ಲಿ ಮಧುರ ಕ್ಷಣಗಳು ಅಂತ ಇರುತ್ತವೆ, ಅದನ್ನು ಅನುಭವಿಸ್ಲೇಬೇಕಮ್ಮ. ಗಂಡು ಹೆಣ್ಣಿನ ಸಮಾಗಮ ಪ್ರಕೃತಿಯ ನಿಯಮ, ಅದನ್ನ ಮುಂದೂಡಬಾರ್ದು, ವಿರೋಧಿಸ್ಲೂಬಾರ್ದು. ಕಾಲ ಕಾಲಕ್ಕೆ ಏನೇನಾಗ್ಬೇಕು ಅದಾಗ್ಲೇಬೇಕು, ಆಗೋದನ್ನ ತಡೀಲೂಬಾರ್ದಮ್ಮ. ಬದಲಿಗೆ ಸಂತೋಷದಿಂದ ಅನುಭವಿಸ್ಬೇಕು. ಈಗ ಹೇಗಿದ್ರು ಅಖಿಲಮ್ಮ ನಿನ್ನ ಹೊಗಳಿದ್ದಾರೆ. ಮುಂದೆ ನಿನ್ ಮದ್ವೆನ ಒಪ್ಕೊಂಡು ಸೊಸೆ ಅಂತ ಸ್ವೀಕಾರ ಮಾಡಬಹುದಲ್ವಾ? ಆದ್ರೆ ಅದು ಯಾವಾಗ ನಿನಗ್ ಗೊತ್ತಾ? ಒಂದು ವೇಳೆ ನಿನ್ನ ಸೊಸೆ ಅಂತ ಒಪ್ಕೊಳ್ಳೇ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಕೊನೆವರೆಗೂ ಹೀಗೆ ಇರ್ತೀರಾ? ಬರೀ ನಿನ್ನೊಬ್ಬಳ ಬಗ್ಗೆ ಮಾತ್ರ ಯೋಚನೆ ಮಾಡೋದಲ್ಲ, ನಿನ್ ಗಂಡನ್ ಮನಸ್ಥಿತಿ ಬಗ್ಗೆನೂ ಯೋಚನೆ ಮಾಡಮ್ಮ. ಅಮ್ಮ ಕೊಟ್ಟಿರೋ ಪರೀಕ್ಷೆ ಇನ್ನ ಮುಗ್ದಿಲ್ಲ ಸಾವಿತ್ರಕ್ಕ. ಒಂದ್ ವೇಳೆ ಅವ್ರು ಕೊಟ್ಟಿರೋ ಪರೀಕ್ಷೆಲೆಲ್ಲ ನಾನು ಸೋತ್ರೆ ಅಮ್ಮ ಖಂಡಿತ ನನ್ನ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ಆ ಒತ್ತಡದಲ್ಲಿ ಕೊರ್ಗಲ್ಲಿ ನಾನ್ ಯಜಮಾನ್ರ ಜೊತೆ ಹೇಗ್ ಸುಖವಾಗಿ ಸಂಸಾರ ಮಾಡ್ಲಿ? ನಾನು ಅದನ್ನೇ ತಾನೇ ಹೇಳ್ತಾ ಇರೋದು.
ಅಮ್ಮೋರು ನಿಮ್ ಮದ್ವೆನ ಒಪ್ಕೊಳ್ಳೇ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಜೀವನ ಪೂರ್ತಿ ಗಂಡ ಹೆಂಡತಿ ದೂರನೇ ಇರ್ತೀರಾ? ನಿನ್ ಗಂಡನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಖಂಡಿತ ನಿನ್ ಬೇಡಿಕೆಗೆ ಒಪ್ಕೊಳ್ತಿರ್ಲಿಲ್ಲ ಅನ್ಸುತ್ತೆ. ನಿನ್ನ ಯಜಮಾನ್ರು ತುಂಬಾ ಒಳ್ಳೆಯವರು. ನೀನ್ ಹೇಳಿದಕ್ಕೆ ಒಪ್ಕೊಂಡು ನಿನ್ನ ಹಿತಾಸಕ್ತಿಗೆ ತನ್ನ ವೈಯಕ್ತಿಕ ಆಸೆಗಳನ್ನ ತ್ಯಾಗ ಮಾಡಿದ್ದಾರೆ. ಅಂಥವ್ರ ಸುಖ ಸಂತೋಷನ ಕಿತ್ಕೊಳ್ಳೋದು ಒಳ್ಳೇದಲ್ಲಮ್ಮ. ಬೇಡ ಪಾರು, ಈ ವಿಷಯದಲ್ಲಿ ನೀನು ಇಷ್ಟೊಂದು ಸ್ವಾರ್ಥಿ ಆಗ್ಬೇಡ. ಆಗ್ಲೇ ಹೇಳ್ದಂಗೆ ಒಂದ್ ವೇಳೆ ಅಮ್ಮವರು ನಿನ್ನ ಜೀವನ ಪೂರ್ತಿ ಒಪ್ಕೊಳ್ದೇ ಇದ್ರೆ ನೀನು ಕೂಡ ನಿಮ್ಮ ಯಜಮಾನ್ರನ್ನ ಜೀವನ ಪೂರ್ತಿ ದೂರ ಇಡ್ತೇನೆ. ಒಂದ್ ಸತ್ಯ ತಿಳ್ಕೊಪಾರು, ಯಾವತ್ತು ಮನುಷ್ಯ ಭಾವನೆಗಳಿಗೆ ಬೆಲೆ ಕೊಡಬೇಕೆ ಹೊರತು ಬೇಲಿ ಹಾಕ್ಬಾರ್ದು. ಅಖಿಲಮ್ಮ ನಿನ್ನ ಇವತ್ತು ಹೊಗಳಿ ಮಾತಾಡಿದ್ದಾರೆ ಅಂದ್ಮೇಲೆ ಅದೃಷ್ಟವಶಾತ್ ಮುಂದೆ ನಿನ್ ಮದ್ವೆನ ಒಪ್ಕೊಳ್ಳೋ ಸಾಧ್ಯತೆ ಇದೆ ಅಲ್ವಾ? ಅದಕ್ಕೆ ಇವತ್ತು ನಡೆದ ಬೆಳವಣಿಗೆನೇ ಸಾಕ್ಷಿ. ಕಾಲ ಕಾಲದಿಂದ ಬಂದಿರೋಂತ ಒಂದು ನಂಬಿಕೆ ಏನು ಗೊತ್ತಾ? ಮನೆಗೊಂದು ಮೊಮ್ಮಗು ಬಂದ್ರೆ ಎಂತ ಕಲ್ಲು ಹೃದಯನೂ ಕರಗತ್ತೆ ಅಂತ. ಅಂಥದ್ರಲ್ಲಿ ದೇವ್ರಂತ ನಮ್ಮ ಅಖಿಲಮ್ಮನ ಮನ್ಸು ಕರಗದೆ ಇರುತ್ತಾ? ಇನ್ನು ಒಂದು ತಿಂಗಳಲ್ಲಿ ಅಖಿಲಮ್ಮ ನಿಂಗೆ ಏನೇನು ಪರೀಕ್ಷೆ ಕೊಡ್ತಾರೋ ಅದ್ರಲ್ಲೆಲ್ಲ ನೀನ್ ಗೆಲ್ಬೇಕು ಅಂತಾನೆ ಹಾರೈಸ್ತೀನಮ್ಮ. ಒಂದ್ ವೇಳೆ ಸೋತ್ರೆ ಅಖಿಲಮ್ಮನ ಮನ್ಸಲ್ಲಿ ನಿನ್ಗೆ ಸ್ಥಾನ ಸಿಗದೆ ಇರ್ಬೋದು. ಆದರೆ ಅವ್ರ ವಂಶದ ಕುಡಿ ನೀನು ಮಡಲ್ ತುಂಬಿದ್ರೆ ಖಂಡಿತ ಅವ್ರ ಮನ್ಸಲ್ಲಿ ನಿನಗೆ ಸ್ಥಾನ ಸಿಕ್ಕೇ ಸಿಗುತ್ತೆ. ಎಲ್ಲ ಅದ್ರ ಪಾಡಿಗೆ ನಡೀತಿರ್ಬೇಕು ಪಾರ್ವತಿ. ಪಾಸ್ ಆಗೋದಲ್ಲ ಗಣಿ, ಕಂಗ್ರಾಚುಲೇಷನ್. ಥ್ಯಾಂಕ್ಸ್. ಕಂಗ್ರಾಚುಲೇಷನ್ ಗಣಿ, ನೀನ್ ಪಾಸ್ ಆಗಿದ್ದಕ್ಕೆ ಅಮ್ಮವ್ರು ನೋಡು ನಿನ್ಗೆ ಹೊಸ ಬಟ್ಟೆ ಕೊಟ್ಟಿದ್ದಾರೆ, ಕೇಕು ಕೊಟ್ಟು ಕಳಿಸಿದ್ದಾರೆ ಕಣೋ. ಬಾ ಕೇಕ್ ಕಟ್ ಮಾಡು. ಇಲ್ಲಪ್ಪ, ಈಗಲೇ ಕಟ್ ಮಾಡಲ್ಲ. ಯಾಕೋ? ಮುಖ್ಯವಾದವ್ರು ಬರ್ಬೇಕು, ಅವ್ರು ಬರ್ಲಿ, ಆಮೇಲೆ ಕೇಕ್ ಕಟ್ ಮಾಡ್ತೀನಿ. ಇನ್ಯಾರು ಮುಖ್ಯವಾದವರು? ನಿಮ್ ಫ್ರೆಂಡ್ಸ್ ಮುಕುಂದ, ಮುರಾರಿ ಎಲ್ಲ ಇಲ್ಲೇ ಇದ್ದಾರೆ. ಇನ್ಯಾರು ಬರ್ಬೇಕು? ಗಣಿ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ಸ್ ದೊಡ್ಡ ಬಾವ. ಥ್ಯಾಂಕ್ಸ್ ಅಕ್ಕ. ಕಂಗ್ರ್ಯಾಚುಲೇಷನ್ಸ್ ಗಣಿ. ಅಕ್ಕ. ಕಂಗ್ರಾಟ್ಸ್ ಗಣಿ. ಥ್ಯಾಂಕ್ಸ್ ಚಿಕ್ಕ ಬಾವ. ನನ್ನ ಜನರ ಕಡೆಯಿಂದ ಫೋನ್. ಥ್ಯಾಂಕ್ ಯು ಚಿಕ್ಕ ಬಾವ. ಗಣಿ, ಕಾಲೇಜ್ಗೆ ಹೋಗ್ತಿದ್ದಂತ ಫೋನ್ ಕೊಡ್ತಿರೋದು, ಜಾಸ್ತಿ ಯೂಸ್ ಮಾಡಬಾರ್ದು. ಓಕೆ? ನಮ್ಮಿಬ್ರ ಕಡೆಯಿಂದ ಹೊಸ ಬಟ್ಟೆಗಳು. ಥ್ಯಾಂಕ್ಸ್ ಬಾವ. ಈಗ್ಲೂ ಚಡ್ಡಿನೇ ತಂದಿದ್ದೀರಾ ಅಥವಾ? ಇಲ್ಲ, ನಿನಗೋಸ್ಕರ ಅಂತ ಪ್ಯಾಂಟು, ಟೀ ಶರ್ಟು, ಶರ್ಟ್ಸ್ ಎಲ್ಲ ತಗೊಂಡಿದೀವಿ. ಥ್ಯಾಂಕ್ಸ್ ಬಾವ. ಇನ್ಮೇಲೆ ನೀನ್ ಇದನ್ನೇ ಹಾಕು, ಚಡ್ಡಿ ಎಲ್ಲ ಬಿಟ್ಬಿಡು. ಗಣಿ, ಪ್ಯಾಂಟ್ ಮೇಲೆ ಚಡ್ಡಿ ಹಾಕೊಂಡ್ಬಿಡು, ಏನೋ ಸೂಪರ್ ಆಗಿರುತ್ತೆ.
ಸಾವಿತ್ರಿ, ಇವತ್ತು ಹನುಮಂತು ಗಣಿ ಪಾಸ್ ಆದ ಅಂತ ಸ್ವೀಟ್ ತಂದು ಕೊಟ್ನಲ್ಲ, ಅವನ ಮುಖದಲ್ಲಿ ಅದೆಷ್ಟು ಸಂತೋಷ ಇತ್ತು. ನನಗೂ ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ಪಾಸ್ ಆಗಿದ್ದು ಗಣಿ ಅಲ್ಲ, ಹನುಮಂತುನೇ ಅಂತ ಅನ್ನಿಸ್ತು. ತುಂಬಾ ಒಳ್ಳೆಯವನು ಹನುಮಂತು. ನನಗಂತೂ ಅವನ ಬಗ್ಗೆ ತುಂಬಾ ಹೆಮ್ಮೆ. ನೀವು ಹನುಮಂತನ ಹೋದ ಜನ್ಮದಲ್ಲಿ ಸ್ವಂತ ಅಣ್ಣ ತಂಗಿ ಆಗಿದ್ರೇನೋ ಅನ್ಸತ್ತೆ ಅಲ್ವಾ ಅಮ್ಮೋರೆ? ಇದ್ರೂ ಇರಬಹುದು. ಅದಕ್ಕೆ ಈ ಜನ್ಮದಲ್ಲಿ ಅವ್ರ ಬಗ್ಗೆ ನಿಮ್ಗೆ ಅಷ್ಟೊಂದು ಅಕ್ರೆ, ನಿಮ್ ಬಗ್ಗೆ ಅವ್ರಿಗೆ ಅಷ್ಟೊಂದು ಭಯ ಭಕ್ತಿ, ಜೊತೆಗೆ ನಿಯತ್ತು. ನಿಜ, ನಿಮಗ್ ನೋವು ಕೊಟ್ಲು ಅಂತ ಸ್ವಂತ ಮಗಳನ್ನೇ ದೂರ ಇಟ್ಟಿದ್ದಾರೆ, ಮಾತು ಬಿಟ್ಟಿದ್ದಾರೆ. ಅದು ಅವ್ರ ದೃಷ್ಟಿಯಲ್ಲಿ ಸರಿ ಅನ್ಸಿದ್ರು ಮಗಳ ದೃಷ್ಟಿಯಲ್ಲಿ ತಪ್ಪು ಅನ್ಸ್ಬೋದು ಅಲ್ವಾ? ಈಗ ಊಟಕ್ಕೆ ಅಡ್ಗೆ ಕೆಲಸ ಏನೂ ಇಲ್ಲ ಅಮ್ಮೋರೆ. ದೊಡ್ಡ ಯಜಮಾನ್ರ ಜೊತೆಗೆ 4 ಜನನು ಹನುಮಂತಣ್ಣನ ಮನೆಗೆ ಹೋಗಿದಾರಲ್ವಾ, ರಾತ್ರಿ ಊಟ ಅಲ್ಲೇ ಮಾಡ್ಕೊಂಡ್ ಬರ್ತಾರೆ ಅನ್ಸುತ್ತೆ. ಈಗ ಏನಿದ್ರು ದಾಮಿನಿ ಮೇಡಮು, ಮೋಹನ್ ಸರು, ಆಮೇಲೆ ನೀವು ಅಷ್ಟೇ ಊಟಕ್ಕಿರೋದು. ಯಾಕೆ ನೀವೆಲ್ಲ ಊಟ ಮಾಡಲ್ವಾ? ಮಾಡ್ತೀವಿ, ಆದ್ರೆ ಇಷ್ಟೇ ಜನ ಅಲ್ವಾ, ನಾನೇ ಅಡ್ಗೆ ಮಾಡೋಣ ಅನ್ಕೊಂಡೆ. ಒಬ್ರಿಗೋ 10 ಜನಕ್ಕೋ 100 ಜನಕ್ಕೋ ನಾನು ಒಪ್ಕೊಂಡಿರೋ ಕೆಲಸನ ನಾನೇ ಮಾಡ್ತೀನಿ. ಇದರಲ್ಲಿ ಯಾವ ಬದಲಾವಣೆನೂ ಇರೋದಿಲ್ಲ. ಸರಿ ಗಣಿ, ನಾವಿನ್ ಬರ್ತೀವಿ. ಬಾಯ್ ಬಾಯ್. ಕೇಕ್ ಕಟಿಂಗ್ ಆಯ್ತಲ್ಲ, ಬಂದ್ ಕೆಲಸ ಶುರುಸ್ಕೊಳ್ಳೋಣ. ಏನ್ ಕೆಲ್ಸ? ಅದು ಏನಿಲ್ಲ ಭಾವ, ಪಾರ್ವತಿಯವ್ರ ಕೈ ರುಚಿ ತಿಂದು ತುಂಬಾ ದಿನ ಆಗಿತ್ತಲ್ಲ. ಹೇಗಿದ್ರು ಇವತ್ತು ಗಣಿ ಪಾಸ್ ಆಗಿರೋ ದಿನ, ಇದೇ ಖುಷಿಗೆ ಪಾರ್ವತಿಯವ್ರ ಕೈಲಿ ಅಡ್ಗೆ ಮಾಡ್ಸೋಣ ಅಂತ ಅನ್ಕೊಂಡಿದ್ವಿ. ಅಷ್ಟೇನಾ? ಅದಕ್ಕೇನಂತೆ, ಪಾರ್ವತಿನೇ ಅಡ್ಗೆ ಮಾಡ್ತಾಳೆ. ಏನಂತೀಯ ಪಾರು? ಅದೆಲ್ಲ ಬೇಡ ಭಾವ, ಪಾರ್ವತಿಯವ್ರು ಮಾಡೋದಕ್ಕೆ ಬೇರೆನೆ ಕೆಲಸ ಇದೆ. ಅಲ್ಲ ಜಾನ್ವಿ, ನನಗ್ ಗೊತ್ತಿಲ್ದಂಗೆ ಪಾರ್ವತಿಗೆ ಬೇರೆ ಏನ್ ಕೆಲಸ ಇದೆ? ಅದೆಲ್ಲ ಹೇಳಕ್ ಆಗಲ್ಲ ಬಾಬಾ. ಈಗೇನು ಹೊರಗಿಂದ ಊಟ ಆರ್ಡರ್ ಮಾಡೋಣವಾ? ಅಯ್ಯೋ, ನಾನಿರುವಾಗ ಅದೆಲ್ಲ ಯಾಕೆ, ನಾನೇ ಮಾಡ್ತೀನಿ ಅಡಿಗೆ. ಹಾಗಾದ್ರೆ ಮಾವಂಗ್ ನಾನ್ ಹೆಲ್ಪ್ ಮಾಡ್ತೀನಿ, ಏನಂತೀರಾ ಮಾವ?
ಏನಂತೀರಾ ಸಾತ್ವಿ? ಜನನಿ ಎಲ್ಲೋದ್ಲು? ನೀವಾ? ಹೂ ಕಣೆ, ನಿನ್ನ ಪ್ರೀತಿಯ ಪತಿರಾಯ ಮೋಹನ ಸುರಸುಂದರಾಂಗ. ಏನು ಅಪರೂಪಕ್ಕೆ ಇವತ್ತು ನನ್ನ ನೆನ್ಸ್ಕೊಂಡ್ ಬಿಟ್ಟಿದ್ಯಾ? ನಾನಾ? ನಿಮ್ಮನ್ನ? ಹೂ, ಮತ್ತೆ ನೀನ್ ಹುಡುಕ್ತಾ ಇರೋದು ನನ್ನನ್ನೇ ತಾನೆ? ಹೋಗ್ರಿ ಆ ಕಡೆ. ಈ ಜನನಿ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಂತ ನಾನ್ ಹುಡುಕ್ತಾ ಇದ್ರೆ ನೀವೊಬ್ರು. ಏನೇ ಜನನಿ ಹುಡುಕ್ತಿದ್ಯಾ? ಜನನಿ ಇಲ್ಲೇ ಹಾಕಿರ್ತಾಳೆ. ಮತ್ತೆ ಎಲ್ಲಿರ್ತಾಳೆ? ಪ್ರೀತು ಜನನಿ ಪಾರ್ವತಿ ಜೊತೆ ಹನುಮಂತು ಮನೆಗೆ ಹೋಗಿದ್ದಾಳೆ. ಹನುಮಂತು ಮನೆಗ? ಯಾಕೆ? ನಿನಗೆ ವಿಷಯ ಗೊತ್ತಿಲ್ವಾ? ಏನ್ರಿ? ನಾನು ಹೇಳಲ್ಲ. ಯಾಕೆ ಹೇಳಲ್ಲ? ಚಾರ್ಜ್ ಆಗತ್ತೆ. ಎಷ್ಟೋ? ಕ್ಯಾಶ್ ಕೊಡ್ಬೇಕು. ಆ ಪೇ ಈ ಪೇ ಮಾಡ್ತೀನಿ ಅಂತೆಲ್ಲ ಹೇಳೋ ಆಗಿಲ್ಲ, ಆಯ್ತಾ? ಆಯ್ತ್ರಿ, ರೂಮ್ ಹೋದ ತಕ್ಷಣನೇ ಎಷ್ಟು ಕೇಳ್ತೀರೋ ಅಷ್ಟು ಕೊಡ್ತೀನಿ. ವಿಷಯ ಏನು ಅಂತ ಹೇಳಿಪ್ಪ. ಇವತ್ತು ಆದಿದು ಪಾರ್ವತಿದು ಫಸ್ಟ್ ನೈಟ್ ಅಲ್ವಾ, ಅದಕ್ಕೆ ಪ್ರೀತು ಜನನಿ ಸೇರ್ಕೊಂಡು ಅರೇಂಜ್ಮೆಂಟ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಏನು? ಆದಿ ಪಾರ್ವತಿದು ಇವತ್ತು ಫಸ್ಟ್ ನೈಟಾ? ದಮ್ಮೋ ನೀನ್ ಹೂ ಅಂದ್ರೆ ಇವತ್ತು ನಮ್ಮಿಬ್ಬರದು ಗ್ಯಾಪ್ ನೈಟ್ ಮಾಡ್ಕೊಳ್ಳೋಣವಾ? ನಿಮ್ಮ ಬಿಡೆ ಕೈನ, ಬರ್ತಿರೋ ಕೋಪಕ್ಕೆ ನಿಮ್ ಕತ್ತಿಗೆ ಸಾಯ್ಸಾಕ್ಬಿಡ್ತೀನಿ. ಬಿಡೆ, ನಮ್ಗೆ ಯಾವ ನೈಟು ಬೇಡ ಬಿಡ. ಅಲ್ಲ ರೀ, ಇದುವರೆಗೂ ಆದಿತ್ಯ ಪಾರ್ವತಿದು ಫಸ್ಟ್ ನೈಟೇ ಆಗಿಲ್ವಾ? ಇಲ್ಲ ಕಣೆ, ಅತ್ತಿಗೆ ಅವರಿಬ್ಬರು ಮದ್ವೆನ ಮನ್ಸಾರೆ ಒಪ್ಕೊಳ್ಳೋವರೆಗೂ ಅವ್ರು ಬೇಡ ಅಂತ ಅನ್ಕೊಂಡಿದ್ರಂತೆ. ಮತ್ತೆ ಈಗೇನು ಒಪ್ಕೊಂಡ್ಬಿಟ್ರಾ? ಇಲ್ಲ ಕಣೆ ದಾಮು, ಹಾಗಂತ ಮದುವೆ ಆಗಿ ಎಷ್ಟು ತಿಂಗಳಾದ್ರೂ ಫಸ್ಟ್ ನೈಟ್ ಆಗದೆ ಇದ್ರೆ ಸರಿ ಇರತ್ತಾ? ಅದಕ್ಕೆ ವಿಷಯ ನನಗೆ ಗೊತ್ತಾಗಿ ಸಾವಿತ್ರಮ್ಮನ ಮೂಲಕ ಪಾರ್ವತಿಗೆ ಹೇಳಿಸ್ದೆ. ಜೀವನದಲ್ಲಿ ನೀವು ಮಾಡಿರೋ ಒಂದ್ ಒಳ್ಳೆ ಕೆಲಸ ಅಂದ್ರೆ ಇದೊಂದೇ ಕಣ್ರಿ. ಮತ್ತೆ ನಾನು ಅಂದ್ರೆ ಸುಮ್ನೆನಾ? ನೀವ್ ಬಿಡ್ರಿ, ಸೂಪರ್ ಸ್ಟಾರು. ರೀ, ನನ್ಗೆ ಯಾಕೋ ಬಾಯರ್ಕೆ ಆಗ್ತಿದೆ. ಪ್ರೀತಿಯಿಂದ ನಿಮ್ ಕೈಯಾರ ಒಂದ್ ಲೋಟ ನೀರ್ ತಂದು ಕೊಡ್ತೀರಾ? ದಮ್ಮು, ನೀನ್ ಇಷ್ಟು ಪ್ರೀತಿಯಿಂದ ಕೇಳ್ತಿದ್ಯಾ ಅಂದ್ರೆ ನೀರೇನೆ ಏನ್ ಬೇಕಾದ್ರೂ ತಂದು ಕೊಡ್ತೀನಿ. ಹಿಂಗ್ ಹೋದೆ, ಹಿಂಗ್ ಬಂದೆ. ಓಕೆ? ಏನ್ ಫ್ರೆಂಡ್ಸ್ ನೀವು? ಮನೇಲಿ ಎಲ್ರು ಸೇರ್ಕೊಂಡು ಇಷ್ಟು ದೊಡ್ಡ ಕೆಲ್ಸಕ್ಕೆ ಕೈ ಹಾಕಿದ್ದಾರೆ, ನನಗೆ ಗೊತ್ತೇ ಆಗಿಲ್ಲ. ಹೇಳ್ಬೇಕು ತಾನೇ ನೀವು? ಅಯ್ಯೋ, ಅದರಲ್ಲೂ ಆ ಜನನಿ ಹೋಗ್ತಾಳೆ ಅಂತ ಗೊತ್ತಾಗಿದ್ರೆ ಅವಳು ಟ್ರೈನ್ ವಾಶ್ ಮಾಡಿ ಅವಳು ಹೋಗದೆ ಇರೋ ತರ ಮಾಡ್ತಿದ್ದೆ. ಮೊದ್ಲು ಆ ಜನನಿಗೆ ಫೋನ್ ಮಾಡಿ ಬ್ರೈನ್ ವಾಶ್ ಮಾಡ್ತೀನಿ. ಏನ್ ಮಾಡೋದು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ, ಏನ್ ಮಾಡ್ಬೇಕು ಅಂತ. ಆಹಾ, ಅಂತೂ ಹಳೆಯ ಮಾವ ಸೇರ್ಕೊಂಡು ಮಾಡಿದ ಅಡ್ಗೆ ಬೊಬ್ಬಾಟಾಗಿತ್ತು. ಹೌದೌದು, ಸಕ್ಕತ್ತಾಗಿತ್ತು. ಅದಕ್ಕೆ ನಿಮ್ ಯಜಮಾನ್ರು ಮಾಡಿದ ಅಡ್ಗೆ ಬಗ್ಗೆ ಏನು ಹೇಳ್ತಾನೆ ಇಲ್ಲ. ನಮ್ಮ ಯಜಮಾನ್ರು ಮತ್ತೆ ನಮ್ಮ ಅಪ್ಪ ಮಾಡಿದ ಅಡ್ಗೆ ಅಂದ್ರೆ ಚೆನ್ನಾಗಿಲ್ದೇ ಇರುತ್ತಾ? ಹಾಗ್ ನೋಡಿದ್ರೆ ಮಾಮೂಲಿಗಿಂತ ಸ್ವಲ್ಪ ಜಾಸ್ತಿನೇ ಊಟ ಮಾಡಿದೆ. ಹಾಗಾದ್ರೆ ಬ್ರೋ ಜೊತೆ ಒಂದ್ ರೌಂಡ್ ಹೋಗ್ಬನ್ನಿ. ಅದಕ್ಕೆ ನಾನು ಅದನ್ನೇ ಹೇಳೋಣ ಅನ್ಕೊಂಡೆ. ಬಾರು, ಬಾ ಒಂದ್ ವಾಕ್ ಹೋಗಿ ಬರೋಣ. ಬ್ರೋ, ಹೋಗ್ಬೇಕಾಗಿರೋದು ವಾಕ್ ಅಲ್ಲ, ಬೈಕಲ್ಲಿ. ಬೈಕಲ್ಲ? ತುಂಬಾ ದಿನ ಆಗಿದೆ ನೀವಿಬ್ರು ಆಚೆ ಹೋಗಿ. ಫಾರ್ ಎ ಚೇಂಜ್ ಅದಕ್ಕೆ ಕರ್ಕೊಂಡು ಬೈಕಲ್ಲಿ ಜಾಲಿಯಾಗಿ ಸ್ವಲ್ಪ ಸುತ್ತಾಡ್ಕೊಂಡು ಬಾ ಬರೋ. ನನಗೇನೋ ಓಕೆ. ನಿಮ್ಗೂ ಓಕೆ ಅಲ್ವಾ ಪಾರ್ವತಿ ಅವರೇ? ಅಕ್ಕ, ನಾನು ಬರ್ತೀನಿ. ಹಲೋ ಬಾಮೇದ, ನೀನೇನ ಶಿವ ಪೂಜೆ ಕರಡಿ ಬಿಟ್ಟಂಗೆ. ಅವ್ರು ಹೋಗ್ಲಿ, ಹೊಸ ಫೋನ್ ಬಂದಿದೆ, ಫ್ರೆಂಡ್ಸ್ಗೆಲ್ಲ ತೋರಿಸ್ಕೊಂಬೋದು.
ಕರೆಕ್ಟ್ ಅಲ್ವಾ? ಈಗಲೇ ಆಗ್ತೀನಿ. ಆದ್ರೆ ಅಪ್ಪ ಸಾರ್ಥಿ ಅವ್ರು ನಾನು ಹೇಳ್ತೀನಿ ನೋಡು. ಸರಿ, ಬಾಯ್. ಬಾಯ್. ಸರಿ, ನಾವು ಹೊರಡೋಣ. ಬ್ರೋ ಪ್ರೀತು, ಕೀನ್ ಜೊತೆಲೆ ಇಟ್ಕೊಂಡಿದ್ಯಾ? ಹಾ, ಅದು ನಾನು ಜನನಿ ಹೋಗೋಣ ಅಂತ ತಂದಿದ್ದೆ. ಪರವಾಗಿಲ್ಲ, ಇನ್ನೊಂದ್ಸಲ ಹೋಗ್ತೀವಿ, ನೀವು ಹೋಗಿ ಬನ್ನಿ. ಸರಿ. ದಾಂಪತ್ಯ ಜೀವನದಲ್ಲಿ ಮಧುರ ಕ್ಷಣಗಳು ಅಂತ ಇರುತ್ತವೆ, ಅದನ್ನು ಅನುಭವಿಸ್ಲೇಬೇಕಮ್ಮ. ಗಂಡು ಹೆಣ್ಣಿನ ಸಮಾಗಮ ಪ್ರಕೃತಿಯ ನಿಯಮ, ಅದನ್ನ ಮುಂದೂಡಬಾರ್ದು, ವಿರೋಧಿಸಲೂಬಾರ್ದು.